ನೀನು ಸಿಕ್ಕಾಕೊಳ್ಳದೆ ಹೋಗಿದ್ರೆ, ನಿನಗೆ ಅವಮಾನವಾಗದೆ ಹೋಗಿದ್ದಿದ್ರೆ ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಅವಮಾನ, ಕಷ್ಟ, ಕಣ್ಣೀರು ಇದು ಭಗವಂತ ಕೊಡುವಂತ ವರ. ಯಾರಿಗೆ ಜೀವನದಲ್ಲಿ ಕಷ್ಟ ಬರೋದಿಲ್ಲ, ಕಣ್ಣೀರು ಬರೋದಿಲ್ಲ, ಅವಮಾನವಾಗಿಲ್ಲ, ಆ ಲೈಫ್ ವೇಸ್ಟ್, ಟೋಟಲ್ ವೇಸ್ಟ್. ಕುಂತಿ ಕೃಷ್ಣನಿಗೆ ಒಂದು ವರ ಕೇಳ್ತಾಳೆ. ಅತ್ತೆ, ನಿನಗೇನು ವರ ಬೇಕು ಅಂತಂದ ಕುಂತಿ ಕೇಳ್ತಾಳೆ. ಕೃಷ್ಣ, ಹೆಜ್ಜೆ ಹೆಜ್ಜೆಗೂ ದುಃಖಗಳು, ಕಷ್ಟಗಳು, ಅವಮಾನಗಳು, ಕಣ್ಣೀರುಗಳು, ಇಂಥ ವರ ಕೊಡು, ಇಂಥದ್ದೊಂದು ವರ ಕೊಡು. ಯಾಕೆ ಅವಳು ಆ ರೀತಿ ಕೇಳಿದ್ಲು? ಹಾಗೆ ಮಾಡ್ತಾ ಮಾಡ್ತಾ ಕಣ್ಣೀರು ಬರ್ತಾ, ದುಃಖ ಬರ್ತಾ, ಅವಮಾನವಾಗ್ತಾ, ನಿಟ್ಟುಸಿರು ಬರ್ತಾ ಧೀರರಾಗ್ತೇವೆ. ಇಲ್ಲದೆ ಹೋದ್ರೆ ಜನಾನ ಹೆಂಗಸರಾಗ್ಬಿಡ್ತೇವೆ. ಜನಾನ ಹೆಂಗಸರು, ಹಳೆ ಕಾಲದ ಈ ಸುಲ್ತಾನರು, ನವಾಬರು, ಇವರೆಲ್ಲ ರಾಜರಿದ್ರೆ ಅವರ ಪತ್ನಿಯರು ಜನಾನ ಹೆಂಗಸರು. ಅವರ ಜನಾನ ಬಿಟ್ಟು ಆಚೆಗೆ ಬರೋ ಹಾಗಿರ್ಲಿಲ್ಲ, ಅಲ್ಲೇ ಇರೋದು. ಸುಂದರವಾದಂಥ ಗೊಂಬೆಗಳು, ಅದರ ಆಚೆಗೆ ಇನ್ನೇನು ಮಾಡಲಾರರು, ಅಲ್ಲೇ ಇರತಕ್ಕಂಥದ್ದು. ಆ ಥರ ಆಗ್ಬಿಡ್ತೀವಿ. ರಣರಂಗಕ್ಕೆ ಇಳಿದು ಒಬ್ಬ ನೆಪೋಲಿಯನ್ ಆಗುವಂತಹ ಒಂದು ತಾಕತ್ತು ಬರಬೇಕಾ? ಕಣ್ಣೀರು ಬರಬೇಕು, ಅವಮಾನ ಆಗಬೇಕು, ನಿಟ್ಟುಸಿರಾಗಬೇಕು, ಜೀವನದಲ್ಲಿ ಜಿಗುಪ್ಸೆ ಬರಬೇಕು. ಆ ಜಿಗುಪ್ಸೆ ಬಂದಾಗ ಮುಷ್ಟಿ ಹಿಡಿದು ನಾವು ಪ್ರತಿಜ್ಞೆ ಮಾಡ್ತೀವಿ, ಛೇ, ಈ ಮನುಷ್ಯ ಒಂದು ದಿನ ನನ್ನ ಪಾದಕ್ಕೆ ಶರಣಾಗಬೇಕು, ಹಾಗೆ ಮಾಡಲಿಲ್ಲ ಅಂದ್ರೆ ನಾನೊಬ್ಬ ಮನುಷ್ಯ ಅಲ್ಲ. ಆವಾಗ ನಿಮ್ಮ ಜೀವನದ ಉದ್ಧಾರ ಪ್ರಾರಂಭ ಆಗುತ್ತೆ.